ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಾವು BEd ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತೀವಿ. ಫಸ್ಟ್ ಸೆಮ್ ಕೊಡಗು ಯೂನಿವರ್ಸಿಟಿದು ಆಲ್ರೆಡಿ ಬಂದಾಗಿದೆ. ಸೊ ನಾವು UUCMS ಅನ್ನೋ ಪೋರ್ಟಲ್ ಇದೆಯಲ್ಲ, ಆ ಪೋರ್ಟಲ್ ಮುಖಾಂತರ ನಾವು ರಿಸಲ್ಟ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ನಾವು ಫಸ್ಟ್ ಅದಕ್ಕೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಂಟರ್ಫೇಸಲ್ಲಿ ನಮಗೆ ಲಾಗಿನ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಲಾಗಿನ್ ಬಂದ್ಬಿಟ್ಟು ನಿಮ್ಮದು ಆಲ್ ಟಿಕೆಟ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಬಂದ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ನಾನಿಲ್ಲಿ ಆಗ್ತಿದ್ದೀನಲ್ಲ ಅದೇ, ಆ್ಯಂಡ್ ಕ್ಯಾಪ್ಚನ ಹೊಡೆದ್ಬಿಟ್ಟು ನೀವು ಲಾಗಿನ್ ಕೊಟ್ಟಾಗ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಕ್ಯಾಪ್ಚ ಅಪ್ಲೈ ಮಾಡ್ತಾ ಇದ್ದೀನಿ. ಕ್ಯಾಪ್ಚ ಅಪ್ಲೈ ಮಾಡಿದ ತಕ್ಷಣ ಲಾಗಿನ್ ನೋಡಿದ್ರೆ ಅದು ನೆಕ್ಸ್ಟ್ ಇಂಟರ್ಫೇಸ್ ಅಂದರೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಿದೆ. ಫ್ರೆಂಡ್ಸ್, ನೀವು ಇಲ್ಲಿ ಆ್ಯಕ್ಚುಲಿ ಒಬ್ಬೊಬ್ರಿಗೆ ಏನಾಗುತ್ತೆ, ಡಿಸ್ಪ್ಲೇ ಪ್ರಾಪರಾಗಿ ಕಾಣಿಸಲ್ಲ. ಅವಾಗ ಏನು ಮಾಡ್ತೀವಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅಂತ ಕ್ಲಿಕ್ ಮಾಡಿದಾಗ ಅದು ಪ್ರಾಪರ್ ಡಿಸ್ಪ್ಲೇ ಆಗ್ತಿರುತ್ತೆ. ನೀವು ನೋಡ್ತಾ ಇರ್ಬೋದು. ನಾನೀಗ ಕ್ಲಿಕ್ ಮಾಡ್ತೀನಿ, ಈಗ ಹೆಂಗೆ ಕಾಣಿಸ್ತಿದೆ ಅದಕ್ಕೋಸ್ಕರ ನಾವು ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಪ್ರಾಪರ್ ವ್ಯೂ ಬರುತ್ತೆ, ಮೊಬೈಲ್ ವ್ಯೂ ಬರುತ್ತೆ. ಅದಾದಮೇಲೆ ಝೂಮ್ ಇನ್ ಝೂಮ್ ಔಟ್ ಮಾಡಿಕೊಂಡು ನೀವು ನೋಡ್ತಿರ್ಬೋದು 3 ಲೈನ್ಸ್ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ 5 ಆಪ್ಷನ್ ಬರುತ್ತೆ. ಅದರಲ್ಲಿ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಯಿತು. ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಬ್ಲೂ ಕಲರ್ ಸಿಂಬಲಲ್ಲಿ ತುಂಬ ನೇಮ್ಸ್ಗಳಿರುತ್ತೆ. ಅದ್ರ ಮೇಲೆ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮದು ಕಾಲೇಜ್ ನೇಮ್ ಆಗಿರ್ಬೋದು, ನಿಮ್ಮ ಹೆಸರು ಆಗಿರ್ಬೋದು, ಯಾವ ಸೆಮಿಸ್ಟ್ರಲ್ಲಿ ಓದ್ತಿದ್ದೀರಾ ಅನ್ನೋದಾಗಿರ್ಬೋದು. ಸೊ ನೀವು ಅದನ್ನು ನೋಡಿಕೊಂಡು ನೀವು ಚೆಕ್ ಮಾಡಿಕೊಂಡು ವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಫ್ರೆಂಡ್ಸ್, ರಿಸಲ್ಟಲ್ಲಿ ನೀವು ಪ್ರಾಪರಾಗಿ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು.